ಪ್ರೀತಿಯ JSS ರೇಡಿಯೋ 91.2 FM ಕೇಳುಗರಿಗೆಲ್ಲ ನಮಸ್ಕಾರ. ನಾನು ನಿಮ್ಮ ಬಾನುಲಿ ಗೆಳೆಯ ಶಿವಕುಮಾರ್. ಮತದಾನದ ಮಹತ್ವ ಕುರಿತ ವಿಶೇಷ ಸರಣಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಈ ಸರಣಿ ಕಾರ್ಯಕ್ರಮದಲ್ಲಿ ಇಂದು ನಮ್ಮ ಜೊತೆಗಿದ್ದಾರೆ ಮೈಸೂರು ಜಿಲ್ಲೆಯ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯ ಮುಖ್ಯ ಕಾರ್ಯನಿರ್ವಾಹಕರು ಹಾಗೂ ಜಿಲ್ಲಾ ಸ್ವೀಪ್ ಸಮಿತಿಯ ಅಧ್ಯಕ್ಷರೂ ಆದ ಶ್ರೀಮತಿ KM ಗಾಯತ್ರಿರವರು. ಬನ್ನಿ ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಮೇಡಮ್, ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಎಲ್ರಿಗೂ ನಮಸ್ಕಾರ. ಈ ಪ್ರಜಾಪ್ರಭುತ್ವದಲ್ಲಿ ಅಥವಾ ಈ ಚುನಾವಣಾ ಹಬ್ಬದಲ್ಲಿ ಮತದಾರರ ಭಾಗವಹಿಸಿಕೆ ಅತ್ಯಂತ ಶ್ರೇಷ್ಠವಾದದ್ದು. ಅಂತಹ ಶ್ರೇಷ್ಠ ಮತದಾರರ ಮಹತ್ವ ಕುರಿತು ಸಮುದಾಯದಲ್ಲಿ ಸಾಕಷ್ಟು ಜಾಗೃತಿಯನ್ನು ಮೂಡಿಸ್ತಾ ಬರ್ತಾ ಇದ್ದೀರಿ. ಹಾಗೆಯೇ ಈ ದಿನ ನಮ್ಮ ರೇಡಿಯೋ ಕೇಂದ್ರದಲ್ಲಿ ಭಾಗವಹಿಸುವ ಮೂಲಕ ಮತ್ತಷ್ಟು ಜನರನ್ನು ತಲುಪುವಂಥ ಕಾರ್ಯದಲ್ಲಿ ಪಾಲ್ಗೊಂಡಿದ್ದೀರಿ. ಅದಕ್ಕಾಗಿ ತಮಗೆ ನಮ್ಮ ಎಲ್ಲ ಕೇಳುಗರ ಪರವಾಗಿ ಮತ್ತೊಮ್ಮೆ ಆತ್ಮೀಯವಾದ ಸ್ವಾಗತವನ್ನು ಬಯಸ್ತೇನೆ ಮೇಡಮ್. ಮೊದಲಿಗೆ ಈ ಸ್ವೀಪ್ ಅಂದರೆ ಏನು, ಅಥವಾ ಈ ಸ್ವೀಪ್ ಚಟುವಟಿಕೆ ಗುರಿ ಉದ್ದೇಶಗಳ ಬಗ್ಗೆ ದಯವಿಟ್ಟು ತಿಳಿಸ್ಕೊಡಿ. ಎಲ್ರಿಗೂ ಮತ್ತೊಮ್ಮೆ ನಮಸ್ಕಾರ. ಸ್ವೀಪ್ ಅಂತ ಹೇಳಿದರೆ ಸಿಸ್ಟಮ್ಯಾಟಿಕ್ ವೋಟರ್ಸ್ ಎಜುಕೇಷನ್ ಆ್ಯಂಡ್ ಎಲೆಕ್ಟ್ರಲ್ ಪಾರ್ಟಿಸಿಪೇಷನ್ ಅಂತ. ಹಾಗಂದರೆ ಮತದಾನ ಪ್ರಕ್ರಿಯೆಯಲ್ಲಿ ಎಲ್ಲ ಮತದಾರರು ಸಕ್ರಿಯವಾಗಿ ಪಾಲ್ಗೊಂಡು ಮತದಾನದ ಅಂಕಿಅಂಶಗಳನ್ನು ಅಂದರೆ ಶೇಕಡಾವಾರು ಅಂಕಿಅಂಶಗಳನ್ನು ಹೆಚ್ಚುಗೊಳಿಸಬೇಕು. ಹಾಗೆಯೇ ಎಲ್ಲರ ಭಾಗವಹಿಸುವಿಕೆ ಕೂಡ ಪ್ರಮುಖವಾದದ್ದು ಅನ್ನುವಂತಹ ಜಾಗೃತಿ ಕಾರ್ಯಕ್ರಮವನ್ನು ಮೂಡಿಸುವಂತಹ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳೋದೇ ಸ್ವೀಪ್. ಇದರ ಅಡಿಯಲ್ಲಿ ನಾವು ಅನೇಕ ಕಾರ್ಯಕ್ರಮಗಳನ್ನು ನಾವು ಹಮ್ಮಿಕೊಂಡಿದ್ದೇವೆ. ಒಂದು ಜಿಲ್ಲಾ ಮಟ್ಟದಲ್ಲಿ ಅನೇಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೇವೆ. ಅದರ ಜೊತೆಗೆ ಈ ಸಲದ ವಿಶೇಷ ಏನಂತ ಹೇಳಿದರೆ, ಎಲ್ಲಿ ಕಡಿಮೆ ಮತದಾನದ ಶೇಕಡಾವಾರು ಆಗಿದೆ ಅಲ್ಲಿ ಮೈಕ್ರೋ ಲೆವೆಲ್ನಲ್ಲಿ ಆ್ಯಕ್ಟಿವಿಟೀಸ್ನ ನಾವು ಹಮ್ಮಿಕೊಂಡು ಅವರಿಗೆ ಜಾಗೃತಿಯನ್ನು ಮೂಡಿಸುವಂಥದ್ದು. ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ಏಪ್ರಿಲ್ 26ರಂದು ಜರುಗುವ ಮತದಾನ ಪ್ರಕ್ರಿಯೆಯಲ್ಲಿ ಸಕ್ರಿಯವಾಗಿ ಪಾಲ್ಗೊಳ್ಳಬೇಕು ಅಂತ ಹೇಳಿ ಈಗಾಗಲೇ ಎಲ್ಲ ಕಡೆಯೂ ಕೂಡ ಜಾಗೃತಿಯನ್ನು ಮೂಡಿಸಲಾಗ್ತಾ ಇದೆ. ಅಂತಿಮ ದಿನಾಂಕದವರೆಗೂ ಕೂಡ ಮತ್ತು ಮತದಾನದ ದಿನಾಂಕದಂದು ಕೂಡ ನಾವು ಜಾಗೃತಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಈ ವರ್ಷ ವಿಶೇಷವಾಗಿ ಅಂದರೆ ಈಗ ಕಳೆದ ಲೋಕಸಭಾ ಚುನಾವಣೆ ಅಲ್ಲಿ ಆಗಿದ್ದಂಥ ಮತದಾನ ಶೇಕಡಾವಾರು ಅದಕ್ಕಿಂತ ಹೆಚ್ಚು ಮಾಡಲಿಕ್ಕೆ ಏನೆಲ್ಲ ವಿಶೇಷ ಚಟುವಟಿಕೆಗಳನ್ನು ತಾವು ಹಮ್ಮಿಕೊಂಡಿದ್ದೀರಿ? ಕಳೆದ ಲೋಕಸಭಾ ಎಲೆಕ್ಷನ್ನಲ್ಲಿ 2019ರಲ್ಲಿ ಜರುಗಿದ ಲೋಕಸಭಾ ಎಲೆಕ್ಷನ್ನಲ್ಲಿ ಶೇಕಡ 70.39 ಆಗಿತ್ತು. ಕಳೆದ 2023ರ ವಿಧಾನಸಭಾ ಎಲೆಕ್ಷನ್ನಲ್ಲಿ ಶೇಕಡ 75.12 ಆಗಿತ್ತು. ಸೊ ಇದಕ್ಕಿಂತ ಹೆಚ್ಚಾಗಿ ಅಂದರೆ ಶೇಕಡ 75ಕ್ಕಿಂತ ಅಧಿಕವಾಗಿ ನಾವು ಮತದಾನವಾದ ಶೇಕಡಾವಾರವನ್ನು ಹೆಚ್ಚಿಸಬೇಕಂತ ಹೇಳಿ ಅನೇಕ ಸ್ವೀಪ್ ಕಾರ್ಯಕ್ರಮಗಳನ್ನು ಕೂಡ ನಾವು ಹಮ್ಮಿಕೊಂಡಿದ್ವಿ. ಈ ನಿಟ್ಟಿನಲ್ಲಿ ನಗರ ಪ್ರದೇಶದಲ್ಲಿ ನಾವು ಅಂಕಿಅಂಶಗಳನ್ನು ಗಮನಿಸಿದಾಗ ನಗರ ಪ್ರದೇಶದಲ್ಲಿ ಮತದಾರರ ಭಾಗವಹಿಸುವಿಕೆ ಕಡಿಮೆ ಆಗಿರೋದು ಅಂದರೆ ಮತದಾನದ ಶೇಕಡಾವಾರು ಕಡಿಮೆ ಆಗಿರೋದು ಕಂಡುಬರುತ್ತೆ. ಈ ನಿಟ್ಟಿನಲ್ಲಿ ನಗರ ಪ್ರದೇಶದಲ್ಲಿ ನಾವು ಹೆಚ್ಚಿನ ಸಂಖ್ಯೆಯಲ್ಲಿ ಮಾಲ್ಗಳಲ್ಲಾಗಲಿ, ಸಿನಿಮಾ ಥಿಯೇಟ್ರ್ಗಳಲ್ಲಾಗಲಿ, ಅಪಾರ್ಟ್ಮೆಂಟ್ಗಳಲ್ಲಾಗಲಿ ಮತ್ತು ಪ್ರಮುಖ ಜನಸಂದಣಿ ಪ್ರದೇಶಗಳಲ್ಲಿ ಕೂಡ ನಾವು ಅನೇಕ ಸ್ವೀಪ್ ಕಾರ್ಯಕ್ರಮಗಳನ್ನು ಕೂಡ ಹಮ್ಮಿಕೊಂಡ್ವಿ. ಸೆಸ್ಕ್ ಮೂಲಕ, ಬಲೂನ್ ಹಾರಿಸೋದ್ರ ಮೂಲಕ, ಬೈಕ್ ಜಾಥಾ ಮಾಡೋದರ ಮೂಲಕ, ಮಹಿಳಾ ದಿನಾಚರಣೆಗಳನ್ನ ಆಚರಿಸುವುದರ ಮೂಲಕ, ಹಾಗೆಯೇ ಬೀದಿ ನಾಟಕಗಳನ್ನು ಮಾಡಿಸುವ ಮೂಲಕ ಹೆಚ್ಚಿನ ಜನಸಂದಣಿ ಇರುವ ಕಡೆ ಇಂತಹ ಕಾರ್ಯಕ್ರಮಗಳನ್ನು ಮತ್ತು ಯಾವ ಮತಗಟ್ಟೆಯಲ್ಲಿ ಕಡಿಮೆ ಮತದಾನ ಆಗಿದೆ ಅಂತಹ ಕಡೆ ಮನೆ ಮನೆಗೆ ತೆರಳಿ ಅವರಿಗೆ ಜಾಗೃತಿಯನ್ನು ಮೂಡಿಸುವಂಥದ್ದು, ಅವರ ವೋಟರ್ ID ಇರೋದ್ರ ಬಗ್ಗೆ ಮತ್ತು ಅವರು ಮತದಾರರ ಪಟ್ಟಿಯಲ್ಲಿ ಹೆಸರನ್ನು ಸೇರ್ಪಡೆ ಮಾಡಿಸ್ಕೊಳ್ಳುವ ಬಗ್ಗೆ ಜಾಗೃತಿಯನ್ನು ಮೊದಲಿಗೆ ಮೂಡಿಸಲಾಯಿತು. ನಂತರ ವೋಟರ್ IDಯನ್ನು ಅವರು ಪಡ್ಕೊಳ್ಳೋದ್ರ ಬಗ್ಗೆ ಯಾವ ರೀತಿ ಅವರು ಆನ್ಲೈನಲ್ಲೂ ಕೂಡ ಅಪ್ಲೈ ಮಾಡಬಹುದು ಅಂದರೆ ನಾವು ಎಲೆಕ್ಷನ್ ಕಮಿಷನ್ ಏನು ಒದಗಿಸಿದೆ VHA ಆ್ಯಪ್, ವೋಟರ್ ಹೆಲ್ಪ್ಲೈನ್ ಆ್ಯಪ್, ಅದನ್ನು ನಾವು ಪರಿಚಯಿಸ್ಕೊಟ್ವಿ. ಆ ಮೂಲಕ ಅವರು ನೋಂದಣಿ ಮಾಡ್ಕೊಳ್ಳೋದ್ರ ಬಗ್ಗೆ, ಅವರ ಹೆಸರು ಅದರಲ್ಲಿದೆ, ಮತದಾರ ಪಟ್ಟಿಯಲ್ಲಿ ಇದೆಯೇ ಇಲ್ಲವೇ ಅಂತ ಹೇಳಿ ಪರಿಶೀಲಿಸ್ಕೊಳ್ಳೋದ್ರ ಬಗ್ಗೆ ನಾವು ಅರಿವನ್ನು ಮೂಡಿಸಿದ್ವಿ. ತದನಂತರದಲ್ಲಿ ಮತದಾನದ ದಿನಾಂಕವನ್ನು ಅವರಿಗೆ ಹೇಳುವುದರ ಮೂಲಕ ಆ ಮತದಾನ ಪ್ರಕ್ರಿಯೆಯಲ್ಲಿ ನೀವು ಪಾಲ್ಗೊಳ್ಳಬೇಕು, ಯಾಕೆ ನೀವು ಪಾಲ್ಗೊಳ್ಳಬೇಕು, ನಿಮ್ಮ ಪಾತ್ರ ಎಷ್ಟು ದೊಡ್ಡದು ಅನ್ನೋದ್ರ ಬಗ್ಗೆ ಅರಿವನ್ನು ನಾವು ಮೂಡಿಸಿದ್ವಿ. ತದನಂತರದಲ್ಲಿ ಈಗ
ಚುನಾವಣೆ ಇನ್ನು 2 ದಿನಗಳು ಮಾತ್ರ ಬಾಕಿ ಇದೆ. ಸೊ ಈ ಹಂತದಲ್ಲಿ ನಾವು ವೋಟರ್ ಸ್ಲಿಪ್ ಮತ್ತು ವೋಟರ್ ಗೈಡನ್ನು ಅವರಿಗೆ ಮನೆ ಮನೆಗೆ ಕೊಡೋದ್ರ ಮೂಲಕ ವೋಟರ್ ಗೈಡ್ನಲ್ಲಿ ಅವರ ಹೆಸರನ್ನು ಪರಿಶೀಲನೆ ಮಾಡ್ಕೊಳ್ಳೋದ್ರ ಬಗ್ಗೆ ಮತ್ತು ಮತದಾರರ ಮತಗಟ್ಟೆಯ ಬಗ್ಗೆ ಎಲ್ಲ ವಿವರಗಳು ಇರುತ್ತದೆ. ಮತ್ತು ವೋಟರ್ ಸ್ಲಿಪ್ನಲ್ಲಿ ಅವರ ಮತಗಟ್ಟೆ ಕೇಂದ್ರ ಸ್ಥಳದ ಬಗ್ಗೆ ಮತ್ತು ಕ್ರಮಸಂಖ್ಯೆ ಬಗ್ಗೆ, ಕ್ರಮಸಂಖ್ಯೆ ಬಗ್ಗೆ, ಭಾಗಸಂಖ್ಯೆ ಬಗ್ಗೆ ಕೂಡ ವಿವರ ಇರುತ್ತೆ. ಅದನ್ನು ಅವರು ಅರ್ಥಕೊಂಡು ಮತಗಟ್ಟೆಯಲ್ಲಿ ಮತ ಚಲಾಯಿಸಲಿಕ್ಕೆ ಅಂತ ಹೇಳಿ ಅವರಿಗೆ ಅರಿವನ್ನು ಮೂಡಿಸುವ ಕಾರ್ಯಕ್ರಮವನ್ನು ಕೂಡ ಮೈಕ್ರೋ ಲೆವೆಲ್ನಲ್ಲಿ ಮನೆ ಮನೆಗೂ ಕೂಡ ನಾವು ಮಾಡಿದ್ದೀವಿ. ಅಂದರೆ ಚುನಾವಣಾ ಪೂರ್ವ ಅವರಿಗೆ ಮಾಹಿತಿ ಮತ್ತು ಜಾಗೃತಿ ಮೂಡಿಸುವಂಥ ಒಂದಷ್ಟು ಕೆಲಸಗಳನ್ನು ಮಾಡಿದ್ರಿ. ಜೊತೆಗೆ ಈ ಚುನಾವಣೆ ಬಂದ ತಕ್ಷಣ ಅವರು ಈ 1-2 ದಿನಗಳಲ್ಲಿ ಹೀಗೆಲ್ಲ ತಯಾರಾಗಬೇಕು, ಅವ್ರಿಗೆ ಬೇಕಾದಂಥ ಪೂರಕ ವ್ಯವಸ್ಥೆಗಳನ್ನು ಕಲ್ಪಿಸುವಂಥ ಕೆಲಸಗಳನ್ನು ತಾವು ಮಾಡ್ತಾಯಿದ್ರಿ. ಮತದಾನ ಪ್ರಮಾಣವನ್ನು ಹೆಚ್ಚು ಮಾಡಲಿಕ್ಕೆ ಈ ವರ್ಷ ಒಂದಷ್ಟು ವಿಶೇಷವಾದ ಕಾರ್ಯಕ್ರಮಗಳನ್ನು ತಾವು ಮಾಡಿದ್ರಿ ಅಂತ ಹೇಳಿದ್ರಿ. ತಾವೇ ಹೇಳಿದ ಹಾಗೆಯೇ ರಾಯಭಾರಿಗಳನ್ನು ಕೂಡ ತಾವು ಈ ವರ್ಷ ವಿಶೇಷವಾಗಿ ಆಯ್ಕೆ ಮಾಡ್ಕೊಂಡಿದ್ರಿ. ಅದ್ರ ಬಗ್ಗೆ ತಾವು ತಿಳಿಸ್ಬೋದು. ಸಾಮಾನ್ಯವಾಗಿ ಜನಪ್ರಿಯವಾಗಿರುವಂತಹ ಸಾಧನೆ ಮಾಡಿರುವಂತಹ ಪ್ರಮುಖ ವ್ಯಕ್ತಿಗಳನ್ನು ನಾವು ರಾಯಭಾರಿಯಾಗಿ ನಾವು ಆಯ್ಕೆ ಮಾಡಿಕೊಳ್ತೇವೆ. ಈ ನಿಟ್ಟಿನಲ್ಲಿ ಕ್ರೀಡಾ ಕ್ಷೇತ್ರದಿಂದ ಶ್ರೀಯುತ ಜಾವಗಲ್ ಶ್ರೀನಾಥ್ ಅವರನ್ನು ಮತ್ತು ತಮಗೆಲ್ಲ ಗೊತ್ತಿರೋ ಹಾಗೆ ಅರಣ್ಯ ಪ್ರದೇಶದಲ್ಲಿ ಪರಿಸರ ಪ್ರೇಮಿಯಾಗಿ ಕೆಲಸ ಮಾಡಿರುವಂತಹ ಗ್ರೀನ್ ಆಸ್ಕರ್ ಅವಾರ್ಡನ್ನು ಪಡೆದಿರುವಂತಹ ಶ್ರೀಯುತ ಕೃಪಾಕರ್ ಮತ್ತು ಸೇನಾನಿ ಅವರನ್ನು ಮತ್ತು ಫಿಸಿಕಲ್ ಹ್ಯಾಂಡಿಕ್ಯಾಪ್ ಅಂದರೆ ವಿಶೇಷ ಚೇತನರ ಅಡಿಯಲ್ಲಿ ನಾವು ಮಹೇಂದ್ರ ಅವರನ್ನು ಮತ್ತು ಮಧುಸೂದನ್, ಶ್ರೀನಿವಾಸ್ ಆನಂದ್ ಅವರನ್ನು, ಬ್ಲೈಂಡ್ ಇದರಲ್ಲಿ ಅನಗಾರ್ ಅವರನ್ನು ಆಯ್ಕೆ ಮಾಡಿಕೊಂಡ್ವಿ. ನಂತರ ಯುವ ಮತದಾರರನ್ನು ಆಕರ್ಷಣೆಗೊಳಿಸಲಿಕ್ಕೆ ತನಿಷ್ಕಾ ಮೂರ್ತಿ ಅಂತ ಹೇಳಿ ಮಿಸ್ ಕರ್ನಾಟಕ ಇವರನ್ನು ನಾವು ರಾಯಭಾರಿಯಾಗಿ ಈ ಸಲದ ಚುನಾವಣೆಯಲ್ಲಿ ನಾವು ಜಾಗೃತಿ ಕಾರ್ಯಕ್ರಮ ಮೂಡಿಸ್ಲಿಕ್ಕೆ ಅವರನ್ನು ಬಳಸ್ಕೊಳ್ತಾ ಇದ್ದೇವೆ. ಅಂದರೆ ಎಲ್ಲ ವರ್ಗದ ಮತದಾರರನ್ನು ಸೆಳೆಯುವಂಥ ಅಥವಾ ಅವರಿಗೆ ಜಾಗೃತಿ ಮೂಡಿಸುವಂಥ ಕೆಲಸಕ್ಕೆ ಈ ವರ್ಷ ಸಂಪೂರ್ಣವಾಗಿ ಪ್ರಯತ್ನ ಆಗಿದೆ ಅಂತ ನಾನು ಕೂಡ ಭಾವಿಸ್ಕೊಳ್ತೀನಿ. ಒಂದು ಭಾಗ ಚುನಾವಣಾ ಪೂರ್ವವಾಗಿ ಅವರನ್ನು ಜಾಗೃತಗೊಳಿಸೋದು ಅಥವಾ ಮಾಹಿತಿ ನೀಡೋದು ಒಂದು ಭಾಗ ಆದರೆ, ಈ ಚುನಾವಣೆಯ ಸಂದರ್ಭದಲ್ಲಿ ಅವರಿಗೆ ಮೂಲಭೂತ ಸೌಲಭ್ಯಗಳನ್ನು ಕಲ್ಪಿಸೋದು ಮತ್ತೊಂದು ಬಹು ಪ್ರಮುಖವಾದ ಭಾಗ. ಆ ನಿಟ್ಟಿನಲ್ಲಿ ಹೀಗೆಲ್ಲ ಸಿದ್ಧತೆಗಳು ನಡೀತಾ ಇದೆ ಅಂತ. ನಾವು ಪ್ರತಿ ಮತಗಟ್ಟೆಯಲ್ಲೂ ಕೂಡ ಮತದಾರರಿಗೆ ಅನುಕೂಲವಾಗುವ ರೀತಿಯಲ್ಲಿ ಮೂಲಭೂತ ಸೌಕರ್ಯವನ್ನು ಒದಗಿಸುವ ಸಲುವಾಗಿ ಕಟ್ಟಡ ಸುವ್ಯವಸ್ಥೆ ಅಂದರೆ ಕೊಠಡಿ ಸುವ್ಯವಸ್ಥಿತವಾಗಿರುವಂಥದ್ದನ್ನು ಮೊದಲು ಖಾತ್ರಿಪಡಿಸ್ಕೊಂಡು ದುರಸ್ತಿ ಏನಾದರೂ ಇದ್ದಲ್ಲಿ ದುರಸ್ತಿ ಕಾರ್ಯವನ್ನು ಕೈಗೊಂಡು ತದನಂತರದಲ್ಲಿ ಅಲ್ಲಿಗೆ ದೀಪದ ಅಂದರೆ ಲೈಟ್ ವ್ಯವಸ್ಥೆ ಆಗಲಿ ಅಥವಾ ಕುಡಿಯೋ ನೀರಿನ ವ್ಯವಸ್ಥೆ ಆಗಲಿ, ಶೌಚಾಲಯದ ವ್ಯವಸ್ಥೆ ಆಗಲಿ ಮತ್ತು ವಿಶೇಷ ಚೇತನರಿಗೆ ರ್ಯಾಂಪ್ ವ್ಯವಸ್ಥೆ ಇವೆಲ್ಲವನ್ನು ಕೂಡ ಮೂಲಭೂತ ಸೌಕರ್ಯವನ್ನು ನಾವು ಒದಗಿಸಿದ್ದೀವಿ. ಎಲ್ಲ ಶಾಲೆಗಳಲ್ಲಿ ಮತ್ತು ಅಂಗನವಾಡಿಗಳಲ್ಲಿ ಮತ್ತು ಇತರ ಸರ್ಕಾರಿ ಕಟ್ಟಡಗಳಲ್ಲಿ ಅಥವಾ ಸರ್ಕಾರೇತರ ಕಟ್ಟಡಗಳಲ್ಲೂ ಕೂಡ ನಾವು ಪೋಲಿಂಗ್ ಸ್ಟೇಷನನ್ನು ನಾವು ಈಗಾಗಲೇ ಸ್ಥಾಪನೆ ಮಾಡಿಯಾಗಿದೆ. ಅದರ ಅಧಿಸೂಚನೆಯನ್ನು ಕೂಡ ಹೊರಡಿಸಲಾಗಿದೆ. ಈ ವಿಶೇಷ ಚೇತನರಿಗೆ ಅನುಕೂಲ ಆಗಲಿ ಮತ್ತು ಹಿರಿಯ ನಾಗರಿಕರಿಗೆ ಅನುಕೂಲ ಆಗಲಿ ಅನ್ನೋ ದೃಷ್ಟಿಯಿಂದ ರ್ಯಾಂಪ್, ರೈಲಿಂಗ್ಸ್ ಮತ್ತು ಗಾಲಿ ಕುರ್ಚಿಗಳನ್ನು ಕೂಡ ವ್ಯವಸ್ಥೆ ಮಾಡಿದ್ದೇವೆ. ಮತ್ತು ಬ್ರೈಲ್ ಲಿಪಿಯನ್ನು ಒಳಗೊಂಡ EVMಗಳನ್ನು ಕೂಡ ನಾವು ವ್ಯವಸ್ಥೆ ಮಾಡಿದ್ದೇವೆ. ಮತ್ತು ಸಣ್ಣ ಭಾಷೆಗಳಲ್ಲಿ ಸೈನ್ ಲ್ಯಾಂಗ್ವೇಜಲ್ಲಿ ಹೇಳುವಂತಹ ಇವರು ನೋಡಲ್ ಆಫೀಸರ್ಗಳನ್ನು ಕೂಡ ನಾವು ಹಾಕಿದ್ದೇವೆ. ಹಾಗೆಯೇ 2-3 ಕ್ಲಸ್ಟರ್ ಇರುವಂತಹ ಒಂದೇ ಕಟ್ಟಡದಲ್ಲಿ 2-3 ಮತಗಟ್ಟೆ ಇರುವಂತಹ ಕ್ಲಸ್ಟರ್ ಪ್ರದೇಶದಲ್ಲಿ ಕೂಡ ಸಂಕೇತ ಫಲಕಗಳನ್ನು ಕೂಡ ನಾವು ಹಾಕಿದ್ದೇವೆ. ಮಂದದೃಷ್ಟಿಯವರಿಗೆ ಭೂತ ಕನ್ನಡಿ ವ್ಯವಸ್ಥೆಯನ್ನು ಕೂಡ ನಾವು ಮಾಡಿದ್ದೇವೆ. ಅಲ್ಲದಲ್ಲೇ ಮತದಾರರ ಸಹಾಯ ಕೇಂದ್ರ ಈ ಸಲದ ವಿಶೇಷವಾಗಿ ನಾವು ಒದಗಿಸ್ತಾ ಇರುವಂತಹದ್ದು. ಇದು ಯಾವ ಉದ್ದೇಶದಿಂದ ಮಾಡ್ತಾ ಇದ್ದೇವೆ ಅಂತ ಹೇಳಿದರೆ 3 ಮತ್ತು 3ಕ್ಕಿಂತ ಜಾಸ್ತಿ ಪೋಲಿಂಗ್ ಸ್ಟೇಷನ್ ಇರುವಂತಹ ಕಟ್ಟಡದಲ್ಲಿ ಯಾವ ಮತಗಟ್ಟೆಯಲ್ಲಿ ನನ್ನ ಹೆಸರು ಇದೆ ಅಂತ ಹೇಳಿ ಕ್ರಮ ಸಂಖ್ಯೆ ಇದೆ ಅಂತ ತಿಳ್ಕೊಳ್ಳಿಕ್ಕೆ, ಅವರಿಗೆ ವಿವರವನ್ನು ನೀಡಲಿಕ್ಕೆ, ಮತದಾರರಿಗೆ ಅನುಕೂಲ ಆಗಲಿಕ್ಕೆ ಸಹಾಯ ಕೇಂದ್ರವನ್ನು ಕೂಡ ನಾವು ತೆರೆದಿದ್ದೇವೆ. ಇದರ ಜೊತೆಗೆ
ಹಿರಿಯ ನಾಗರಿಕರಿಗೆ, ವಿಶೇಷಚೇತನರಿಗೆ ಅನುಕೂಲ ಆಗಲಿ ಅಂತ ಹೇಳಿ ವಿಶೇಷ ಸ್ವಯಂ ಸೇವಕರನ್ನು, ಸ್ಕೌಟ್ಸ್, ಗೈಡ್ಸ್ ಮತ್ತು ಇತರೆ ಶಾಲಾ ಮಕ್ಕಳುಗಳನ್ನು ಕೂಡ ನಾವು ಸ್ವಯಂ ಸೇವಕರಾಗಿ ಕೂಡ ನಾವು ಬಳಸ್ಕೊಳ್ತಾ ಇದ್ದೇವೆ. ಅದರ ಜೊತೆಗೆ ಕ್ಯೂ ಸಿಸ್ಟಮಲ್ಲೂ ಕೂಡ ಮಹಿಳೆಯರಿಗೆ ಸಪ್ರೇಟು ಮತ್ತು ಪುರುಷರಿಗೆ ಪ್ರತ್ಯೇಕವಾಗಿ, ಮತ್ತು ಯಾರು ವಿಶೇಷಚೇತನರು ಬರ್ತಾರೆ ಅವರಿಗೆ ಸರತಿ ಇಲ್ಲದೆ ನೇರವಾಗಿ ಅವರು ಮತದಾನ ಮಾಡಲಿಕ್ಕೆ ಅನುಕೂಲ ಆಗೋ ರೀತಿಯಲ್ಲಿ ಕೂಡ ವ್ಯವಸ್ಥೆಯನ್ನು ಮಾಡಲಾಗಿದೆ. ಈಗಿನ ಮತ್ತು ಇದರ ಜೊತೆಗೆ ಕುಡಿಯುವ ನೀರಿನ ವ್ಯವಸ್ಥೆ, ಮತ್ತು ಬಿಸಿಲು ಜಾಸ್ತಿ ಇರುವ ಕಾರಣ ನೆರಳಿನ ವ್ಯವಸ್ಥೆ, ಅದರ ಜೊತೆಗೆ ಬಿಸಿಲಿನ ತಾಪಮಾನ ಜಾಸ್ತಿ ಇದ್ದು ಅಲ್ಲಿ ಮತದಾರರಿಗೆ ಏನಾದರೂ ಅನಾನುಕೂಲವಾದಲ್ಲಿ, ಅಂದರೆ ಆರೋಗ್ಯದಲ್ಲಿ ಅನಾನುಕೂಲವಾದಲ್ಲಿ ಕೂಡಲೇ ಅವರಿಗೆ ಸಹಾಯ ಮಾಡಲು ಆಶಾ ಕಾರ್ಯಕರ್ತೆಗೆ ಒಂದು ಹೆಲ್ತ್ ಕಿಟ್ಟನ್ನು ಕೊಡೋದ್ರ ಮೂಲಕ ಆಶಾ ಕಾರ್ಯಕರ್ತೆ ಕೂಡ ಅವರನ್ನು ಅಟೆಂಡ್ ಮಾಡಲಿಕ್ಕೆ ಕೂಡ ವ್ಯವಸ್ಥೆ ಮಾಡಲಾಗಿದೆ. ಅದರ ಜೊತೆಗೆ ಹೆಚ್ಚುವರಿ ಕೊಠಡಿಗಳಿದ್ದಲ್ಲಿ ವೆಯ್ಟಿಂಗ್ ರೂಮ್ ಅಂತಲೂ ಕೂಡ ನಾವು ಅದನ್ನು ಕೂಡ ತೆರೆದಿದ್ದೇವೆ. ಹೆಚ್ಚುವರಿ ಕೊಠಡಿ ಇಲ್ಲದ ಕಡೆ ಚಪ್ಪರದ ಮೂಲಕ, ಶಾಮಿಯಾನದ ಮೂಲಕ ನೆರಳನ್ನು ವ್ಯವಸ್ಥೆಯನ್ನು ಮಾಡಬೇಕು ಅಂತ ಕೂಡ ನಿರ್ದೇಶನವನ್ನು ನೀಡಿ ಆ ವ್ಯವಸ್ಥೆ ಕೂಡ ಈಗಾಗಲೇ ಆಗಿದೆ. ಅಲ್ಲ, ಇವೆಲ್ಲ ನೋಡುವಾಗ ನನಗನ್ಸುತ್ತೆ ಮತದಾನ ನೀಡಲಿಕ್ಕೆ ಏನೆಲ್ಲ ಸೌಕರ್ಯಗಳು ಬೇಕು, ಸೌಲಭ್ಯಗಳು ಬೇಕು, ಎಲ್ಲವನ್ನ ಒಂದು ಚುನಾವಣಾ ಆಯೋಗ ಮತ್ತು ಸ್ವೀಪ್ ಸಮಿತಿಗಳು ಸೇರಿ ಒಟ್ಟಿಗೆ ಮಾಡ್ತಾ ಇದೆ. ಬಟ್ ಒಬ್ಬ ಮತದಾರ ತನ್ನ ಜವಾಬ್ದಾರಿಯನ್ನು ಪ್ರದರ್ಶಿಸುವಂಥದ್ದು, ತನ್ನ ಕರ್ತವ್ಯವನ್ನು ಪ್ರದರ್ಶಿಸುವಂಥದ್ದು ಬಹು ಮುಖ್ಯವಾಗುತ್ತೆ. ಸೊ ಆ ನಿಟ್ಟಿನಲ್ಲಿ ಪೂರಕವಾದ ಒಂದು ವಾತಾವರಣವನ್ನು ಕಲ್ಪಿಸಿದ್ರಿ ಸರ್ ಮೇಡಮ್. 26 ಕರ್ನಾಟಕದಲ್ಲಿ ಮೊದಲ ಹಂತದ ಚುನಾವಣೆ. ಎಷ್ಟು ಗಂಟೆಯಿಂದ ಎಷ್ಟು ಗಂಟೆವರೆಗೂ ಮತದಾನ ನಡೆಯುತ್ತೆ? ಹೇಗೆ ಜನರಿಗೆ ಮತ್ತಷ್ಟು ಅನುಕೂಲವಾದ ವಾತಾವರಣಗಳಿಗೆ ಈ ವರ್ಷ ಹೇಗೆ ವಿಶೇಷವಾಗಿ ಮಾಡಿದ್ವಿ ಅಂತ? ಏಪ್ರಿಲ್ 26ರಂದು ಬೆಳಿಗ್ಗೆ 7ರಿಂದ 6ರವರೆಗೆ ಮತದಾನ ಪ್ರಕ್ರಿಯೆ ನಡೆಸಲಿಕ್ಕೆ ಸಮಯಾವಕಾಶವನ್ನು ನೀಡಲಾಗಿದೆ. ಇಲ್ಲಿ ನಾವು ಚುನಾವಣೆ ಅಂತ ಹೇಳಿದರೆ ಹಬ್ಬ, ಪ್ರಜಾಪ್ರಭುತ್ವದ ಹಬ್ಬ. ನಾವು ಹಬ್ಬದ ರೀತಿಯಲ್ಲಿ ಆಚರಿಸಬೇಕು ಅನ್ನೋ ದೃಷ್ಟಿಯಿಂದ ನಾವು ವಿಶೇಷವಾಗಿ ಮತಗಟ್ಟೆಗಳನ್ನು ಕೂಡ ಅಲಂಕರಿಸಿದ್ದೇವೆ. ಅದರಲ್ಲಿ ನಾವು ಸಖಿ ಬೂತ್, ಅಂದರೆ ಮಹಿಳಾ ಆಧಾರಿತ ಬೂತ್ಗಳನ್ನು ಪ್ರತಿ ವಿಧಾನಸಭಾ ಕ್ಷೇತ್ರದಲ್ಲಿ 5ರಂತೆ 55 ಬೂತ್ಗಳನ್ನು ಕೂಡ ನಾವು ವಿಶೇಷವಾಗಿ ಅಲಂಕಾರ ಮಾಡಿದ್ದೇವೆ, ಮತ್ತು ಅಲ್ಲಿ ಮಹಿಳಾ ಅಧಿಕಾರಿಗಳೇ ಅದನ್ನು ನಿರ್ವಹಣೆ ಮಾಡ್ತಾರೆ. ಅದರ ಜೊತೆಗೆ PWD ಬೂತು ಪ್ರತಿ ವಿಧಾನಸಭಾ ಕ್ಷೇತ್ರಕ್ಕೂ 1ರಂತೆ 11 PWD ಬೂತ್, ಅಂದರೆ ವಿಶೇಷ ಚೇತನರಿಗೆ ಎಲ್ಲಿ ವಿಶೇಷ ಚೇತನರ ಸಂಖ್ಯೆ ಜಾಸ್ತಿ ಇದೆ ಅಲ್ಲಿ ನಾವು ವಿಶೇಷ ಚೇತನರ ಬೂತ್ ಅಂತ ಹೇಳಿ ಅದನ್ನು ಕೂಡ ವಿಶೇಷವಾಗಿ ಅಲಂಕೃತವನ್ನು ಮಾಡಿರ್ತೇವೆ. ಜೊತೆಗೆ ಯಂಗ್ ವೋಟರ್ಸ್ ಬೂತ್, ಯುವ ಮತದಾರರನ್ನು ಅಟ್ರ್ಯಾಕ್ಟ್ ಮಾಡಲಿಕ್ಕೆ, ಅವರಿಗೆ ಯುವ ಮತದಾರರು ಜಾಸ್ತಿ ಇರುವಂತಹ ಮತಗಟ್ಟೆಗಳನ್ನು ಯಂಗ್ ವೋಟರ್ಸ್ ಬೂತ್ ಅಂತ ಕೂಡ ಪ್ರತಿ ವಿಧಾನಸಭಾ ಕ್ಷೇತ್ರಕ್ಕೆ 1ರಂತೆ 11 ಮಾಡಿದ್ದೇವೆ. ಇದಲ್ದಲೇ ಥೀಮ್ ಬೇಸ್ಡ್ ಬೂತ್ ಅಂತ ಹೇಳಿ 12 ಬೂತ್ಗಳನ್ನು ಮಾಡಿದ್ದೇವೆ. ಇದರಲ್ಲಿ ವಿಷಯಾಧಾರಿತ ಬೂತ್ಗಳನ್ನಾಗಿ ನಾವು ಅಲಂಕೃತಗೊಳಿಸಿದ್ದೇವೆ. ಅಂದರೆ ಜಾಗತಿಕ ತಾಪಮಾನದ ಬಗ್ಗೆ ಆಗಲಿ, ಜಲ ಸಂರಕ್ಷಣೆ, ವನಸಿರಿ, ಅಗ್ರಿಕಲ್ಚರ್, ಜಾನಪದ ಕಲೆ, ಗ್ರಾಮೀಣ ಕ್ರೀಡೆ, ಪರಿಸರ ಸಂರಕ್ಷಣೆ, ವರ್ಲಿ ಕಲೆ, ಇಂತಹ ಥೀಮ್ಗಳನ್ನು ಇಟ್ಟುಕೊಂಡು ನಾವು ವಿಶೇಷವಾಗಿ ಅಲಂಕೃತಗೊಳಿಸಿದ್ದೇವೆ. ಅಲ್ಲದೆ ಎತ್ನಿಕ್ ಬೂತ್ ಅಂತ ಹೇಳಿ, ಅಂದರೆ ಇಲ್ಲಿಯ ಸಾಂಪ್ರದಾಯಿಕ ವಿಶೇಷತೆಗಳನ್ನು ಸಾರುವಂತಹ 5 ಬೂತ್ಗಳನ್ನು ನಾವು ತಯಾರು ಮಾಡಿದ್ದೇವೆ. ಇದಲ್ದಲೇ ನಮಗೆ ಟ್ರೈಬಲ್ ಡಿಪಾರ್ಟ್ಮೆಂಟಿಂದನೂ ಕೂಡ 9 ಬೂತ್ಗಳನ್ನು ಟ್ರೈಬಲ್ ಹಾಡಿಗಳಲ್ಲಿ ವಿಶೇಷವಾಗಿ ಅವರು ಅಲಂಕೃತಗೊಳಿಸ್ತಾ ಇದ್ದಾರೆ. ಇದೆಲ್ಲವೂ ಕೂಡ ಹಬ್ಬದ ವಾತಾವರಣವನ್ನು ಸೃಷ್ಟಿಸಲು, ನಾವು ಹಬ್ಬವನ್ನು ಆಚರಿಸ್ತಾ ಇದ್ದೇವೆ ಅನ್ನೋದನ್ನು ಈ ಮೂಲಕ ಜಾಗೃತಿಗೊಳಿಸಲು, ತಾವು ಎಲ್ಲರೂ ಮತದಾರರು ಪಾಲ್ಗೊಳ್ಳಬೇಕು ಅನ್ನೋ ದೃಷ್ಟಿಯಿಂದ ನಾವು ಇವೆಲ್ಲ ಸಿದ್ಧತೆಗಳನ್ನು ನಾವು ಮಾಡಿಕೊಂಡಿದ್ದೇವೆ. ಈಗಾಗಲೇ ಎಲ್ಲವೂ ಸಿದ್ಧವಾಗಿದೆ. ಏಪ್ರಿಲ್ 26ರಂದು 7ರಿಂದ 6ರವರೆಗೆ ಯಾವುದೇ ಸಮಯದಲ್ಲಾಗಲಿ ತಾವು ಬಂದು ಮತವನ್ನು ಚಲಾಯಿಸಬೇಕು. ಆ ದಿನವೂ ಕೂಡ ನಾವು ಪ್ರತಿ ಗಂಟೆಗೆ ಒಮ್ಮೆ ಒಂದು ಪ್ರಚಾರ ಕೊಡುವುದರ ಮೂಲಕ ಮತಗಟ್ಟೆ ಸಿದ್ಧವಾಗಿದೆ, ಎಲ್ಲರೂ ಮತದಾನ ಮಾಡಲು ಬನ್ನಿ, ತಮ್ಮ ವೋಟರ್ ID-ಗಳನ್ನು ಮತ್ತು ಇತರ ದಾಖಲೆಗಳನ್ನು ತಂದು ಮತದಾನ ಮಾಡಿ, ವಿಶೇಷ ಚೇತನರಿಗೆ, ಹಿರಿಯ ನಾಗರಿಕರಿಗೆ ಪ್ರತ್ಯೇಕ ವ್ಯವಸ್ಥೆ ಮಾಡಲಾಗಿದೆ, ಬನ್ನಿ. ಮತ್ತು ಕೊನೆಯ ಅವಧಿಯಲ್ಲಿ ಕೊನೆಯ 1 ಗಂಟೆ ಇದೆ, ತಾವೆಲ್ಲರೂ ಮತದಾನದಲ್ಲಿ ಪಾಲ್ಗೊಳ್ಳಿ. ಒಂದು ವೇಳೆ ತಡವಾದಲ್ಲಿ ಕೂಡ ಟೋಕನ್ ಸಿಸ್ಟಮನ್ನು ಕೂಡ ನಾವು ಕೊಡ್ತೀವಿ ಅನ್ನುವಂತಹ ಪ್ರಚಾರದಲ್ಲಿ ನಾವು
ಧ್ವನಿವರ್ಧಕದ ಮೂಲಕ ಪ್ರಚಾರವನ್ನು ಕೂಡ ನಾವು ಕೊಡ್ತಾ ಇದ್ದೇವೆ. ಅಂದರೆ ಒಟ್ಟಾರೆ ಯಾವ ಮತದಾರನೂ ವಂಚಿತ ಆಗಬಾರ್ದು, ಮಿಸ್ ಆಗಬಾರ್ದು ಅನ್ನುವ ಎಲ್ಲ ಇದರನ್ನು ಕೂಡ ಇದರಲ್ಲಿ ಒಳಗೊಂಡಿದೆ ಅಂತ ನಾನು ಭಾವಿಸ್ಕೊಳ್ತೀನಿ. ಜೊತೆಗೆ ತಾವು ಹೇಳುವಾಗ ಎಲ್ಲ ಅಲಂಕಾರಗಳ ಬಗ್ಗೆ ಹೇಳಿದ್ರಿ, ನನಗೂ ಕೂಡ ಕುತೂಹಲ ಇದೆ. ಅಂದರೆ ಒಂದು ಹಬ್ಬದ, ನೀವು ಹೇಳುವಾಗಲೇ ಒಂದು ಹಬ್ಬದ ವಾತಾವರಣ ಕಾಣಿಸ್ತಾ ಇದೆ. ಒಂದು ಕಲ್ಪನೆ ಮಾಡ್ಕೊಬೋದು ಹೇಗಿರುತ್ತೆ ನಮ್ಮ ಬೂತ್ಗಳು ಅಥವಾ ಮತಗಟ್ಟೆಗಳು ಅಂತ. ಬಹುಶಃ ಬೇರೆ ಬೇರೆ ಊರಿಗೆ ಹೋಗಿರುವಂಥವ್ರು, ಬೇರೆ ಬೇರೆ ಜಿಲ್ಲೆಗೆ ಹೋಗಿ ತಮ್ಮ ಕೆಲಸಕ್ಕಾಗಿ ಹೋಗಿರುವಂಥವ್ರು ಬಹುಶಃ ಈ ಕಾರ್ಯಕ್ರಮಗಳನ್ನು ಕೇಳುವಾಗ ಅಥವಾ ತಮ್ಮ ಮಾಹಿತಿಯನ್ನು ಕೇಳುವಾಗ ಖಂಡಿತವಾಗ್ಲೂ ತಮ್ಮೂರಿನಲ್ಲಿ ಹೇಗೆ ಒಂದು ಮತಗಟ್ಟೆ ಅಲಂಕಾರಗೊಂಡಿದೆ, ಹೇಗೆ ಹಬ್ಬದ ರೀತಿಯಲ್ಲಿ ಆಗಿದೆ ಅನ್ನೋದನ್ನು ಕೂಡ ನೇರವಾಗಿ ಹೋಗಿ ನೋಡೋದ್ರ ಮೂಲಕ, ಮತದಾನ ಮಾಡೋದ್ರ ಮೂಲಕ ತನ್ನ ಹಕ್ಕನ್ನು ಚಲಾಯಿಸಬಹುದು ಅಂತ ನನಗೂ ಕೂಡ ಅನಿಸ್ತಾ ಇದೆ ಮೇಡಮ್. ಒಂದು ಕುತೂಹಲ ಒಂದು ಕಡೆ ಆದರೆ, ಇನ್ನೊಂದು ಕಡೆ ಎಲ್ಲವನ್ನ ಸರಿಪಡಿಸಿದಿರಿ. ಆದರೆ ಕೆಲವರಿಗೆ ಒಂದು ಗೊಂದಲ ಇದೆ, ನನಗೆ ಇನ್ನೂ ಮತದಾರರ ID ಕಾರ್ಡ್ ಬಂದಿಲ್ಲ, ಏನು ಮಾಡೋದು ಅನ್ನುವ ಕೆಲವು ಗೊಂದಲಗಳಲ್ಲಿ ಏನಾದರೂ ಉಳ್ಕೊಳ್ಳುವ ಸಾಧ್ಯತೆಗಳು ಉಂಟು. ಆ ರೀತಿಯ ಮತದಾರರ ಚೀಟಿ ಬಂದಿಲ್ಲ ಅಥವಾ ID ಕಾರ್ಡ್ ಬಂದಿಲ್ಲ ಅನ್ನೋರಿಗೆ ಏನೆಲ್ಲ ಅವಕಾಶಗಳಿದೆ ಅಂತ? ಎಪಿ ಕಾರ್ಡನ್ನು ತಗೊಂಡು ಹೋಗಿ ಮತದಾನ ಮಾಡಿ ಅಂತ ಎಲ್ರಿಗೂ ಕೂಡ ನಾವು ಈಗಾಗಲೇ ಸೂಚನೆಗಳನ್ನು ಕೊಟ್ಟಿದ್ದೀವಿ. ಆದಾಗ್ಯೂ ಸಹ ತಾವು ಕೇಳಿದ ಹಾಗೆ ಮತದಾರರ ಗುರುತಿನ ಚೀಟಿ ಇಲ್ಲದಿದ್ದ ಪಕ್ಷದಲ್ಲಿ ಇತರೆ ಗುರುತಿನ ಚೀಟಿಯನ್ನು ಬಳಸಿ ಕೂಡ ನೀವು ಮತದಾನವನ್ನು ಮಾಡ್ಬೋದು. ಬ್ಯಾಂಕ್ ಅಥವಾ ಅಂಚೆ ಕಚೇರಿ ನೀಡಿರುವ ಭಾವಚಿತ್ರ ಇರುವ ಪಾಸ್ಬುಕ್, ವಿಶೇಷಚೇತನರ ಗುರುತಿನ ಚೀಟಿ, ಭಾವಚಿತ್ರ ಇರುವ ಪಿಂಚಣಿ ದಾಖಲೆ, ಸೇವಾ ಗುರುತಿನ ಚೀಟಿ, ಕೇಂದ್ರ ಅಥವಾ ರಾಜ್ಯ ಸರ್ಕಾರ PSUಗಳ ಗುರುತಿನ ಚೀಟಿ, ಆಧಾರ್ ಕಾರ್ಡ್, ಕಾರ್ಮಿಕ ಸಚಿವಾಲಯದಿಂದ ನೀಡಿರುವ ಆರೋಗ್ಯ ವಿಮೆ ಕಾರ್ಡ್, ಪಾನ್ ಕಾರ್ಡ್, NPR ನಡಿಯಲ್ಲಿ RGI ನೀಡಿರುವ ಸ್ಮಾರ್ಟ್ ಕಾರ್ಡ್, ಮನ್ರೇಗಾ ಜಾಬ್ ಕಾರ್ಡ್, ಚಾಲನಾ ಡ್ರೈವಿಂಗ್ ಲೈಸೆನ್ಸ್, ಭಾರತೀಯ ಪಾಸ್ಪೋರ್ಟ್, MP ಅಥವಾ MLA MLCಗಳಿಗೆ ನೀಡಿರುವ ನೀಡಿರುವ ಅಧಿಕೃತ ಗುರುತಿನ ಚೀಟಿ, ಇವುಗಳನ್ನು ಬಳಸಿಕೊಂಡು ಕೂಡ ನೀವು ಮತದಾನ ಕೇಂದ್ರದಲ್ಲಿ ಮತದಾನವನ್ನು ಮಾಡಬಹುದು. ಆದರೆ ಭಾವಚಿತ್ರ ಇರುವ ಮತದಾರರ ಗುರುತಿನ ಚೀಟಿಯನ್ನೇ ಹೆಚ್ಚಿನ ಸಂಖ್ಯೆಯಲ್ಲಿ ಬಳಸುವುದು ಸೂಕ್ತ ಅಂತ ಹೇಳ್ತೀರಿ. ಈ ರೇಷನ್ ಕಾರ್ಡನ್ನು ಬಳಸ್ಬೋದಾ? ರೇಷನ್ ಕಾರ್ಡಲ್ಲಿ ಭಾವಚಿತ್ರ ಪ್ರತ್ಯೇಕವಾಗಿ ಇರೋದು. ಓಕೆ, ಯಾರ್ದು ಚಿತ್ರ ಇರುತ್ತೋ ಅವ್ರು ಬೇಕಿದ್ರೆ ಮಾಡ್ಬೋದು, ಇರೋರು ಮಾತ್ರ ಮಾಡ್ಬೋದು. ಬಟ್ ಒಟ್ಟಾರೆ ಸಂದೇಶ ಏನು ಅಂತ ಹೇಳಿದರೆ, ನನ್ನ ಹತ್ರ ವೋಟರ್ ID ಕಾರ್ಡ್ ಇಲ್ಲ ಅಂದರೂ ನಿಮ್ಮಲ್ಲಿ ಫೋಟೋ ಇರುವಂಥ ಒಂದು ಅಡ್ರೆಸ್ ಪ್ರೂಫ್ ಇರುವಂಥ ಒಂದು ಯಾವುದೇ ID ಕಾರ್ಡು, ನೀವು ಹೇಳಿದಂಥ ID ಕಾರ್ಡ್ಗಳನ್ನು ಬಳಸಿ ಮತವನ್ನು ಹಾಕಲಿಕ್ಕೆ ಅವಕಾಶಗಳನ್ನು ಕಲ್ಪಿಸಲಾಗಿದೆ. ಸೊ ಹಾಗಾಗಿ ಯಾವುದೇ ಕಾರಣಗಳಿಂದ ಹೇಳಿ ನಾವು ಮತದಿಂದ ದೂರ ಇರಲಿಕ್ಕೆ ಸಾಧ್ಯ ಇಲ್ಲ. ಎಲ್ಲಕ್ಕೂ ಒಂದು ಮುಕ್ತ ವಾತಾವರಣವನ್ನು, ಮುಕ್ತ ಅವಕಾಶಗಳನ್ನು ಚುನಾವಣಾ ಆಯೋಗ ಕಲ್ಪಿಸಿದೆ ಅಂತ ನಾನು ಕೂಡ ಭಾವಿಸ್ಕೊಳ್ತೀನಿ ಮೇಡಮ್. ಇವೆಲ್ಲವನ್ನು ಬಹಳ ಸ್ವೀಪ್ ಚಟುವಟಿಕೆಗಳು ಆರಂಭದಿಂದ ಜನಜಾಗೃತಿ ಮೂಡಿಸುವ ನಿಟ್ಟಿನಲ್ಲಿ ಮತ್ತು ಪ್ರಸ್ತುತ ಮತಗಟ್ಟೆ ರೆಡಿಯಾಗಿ ಅಲಂಕರಿಸಿ ಅವರನ್ನು ರಿಸೀವ್ ಮಾಡಲಿಕ್ಕೆ ತಯಾರಾಗಿದೆ, ಅಲ್ಲಿವರೆಗೂ ಸಾಕಷ್ಟು ಚಟುವಟಿಕೆಗಳನ್ನು ಮಾಡಿದಿರಿ. ನಿಮ್ಮ ಎಲ್ಲ ತಂಡ ಒಂದು ಹಗಲು ರಾತ್ರಿ ಎಂದೇ ದುಡಿದಿದ್ದೀರಿ, ಅದೆಲ್ಲರಿಗೂ ಬಹುತೇಕ ಜನರಿಗೆ ಗೊತ್ತಿದೆ. ಒಟ್ಟಾರೆ ಇವೆಲ್ಲ ಶ್ರಮದ ಪ್ರತಿಫಲ ಬರಬೇಕು ಅಂತ ಹೇಳಿದರೆ ಒಟ್ಟಾರೆ ನಮ್ಮ ಕೇಳುಗರಿಗೆ ಅಥವಾ ಮತದಾರರಿಗೆ ಏನೆಲ್ಲ ಹೇಳಲಿಕ್ಕೆ ಇಷ್ಟಪಡ್ತೀರಿ? ಏಪ್ರಿಲ್ 26ರಂದು ಮತದಾನದ ದಿನದಂದು ತಾವು ದಯಮಾಡಿ ಮತದಾನ ಕೇಂದ್ರಕ್ಕೆ ಬಂದು ಮತದಾನ ಮಾಡಿ. ಅದರ ಜೊತೆಗೆ ಕೆಲವು ಮತದಾನ ಕೇಂದ್ರದಲ್ಲಿ ಮಾಡಬೇಕಾದದ್ದು, ಮಾಡಬಾರದು ಎನ್ನುವ ವಿಚಾರವನ್ನು ನಾನು ಇಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇದು ನಮ್ಮ ಮುಖ್ಯ ಚುನಾವಣಾಧಿಕಾರಿ ಕರ್ನಾಟಕ ಅವರಿಂದ ಸ್ವೀಕೃತವಾಗಿರುವಂತಹ ಸಂದೇಶ. ಭಾರತ ಚುನಾವಣಾ ಆಯೋಗದ ವೆಬ್ಸೈಟ್ನಲ್ಲಿ ಲಭ್ಯ ಇರುವ ಮತದಾರರ ಪಟ್ಟಿಯಲ್ಲಿ ನಿಮ್ಮ ಹೆಸರು ಇರುವುದನ್ನು ದೃಢಪಡಿಸಿಕೊಳ್ಳಿ. ಇದಕ್ಕೆ ನೀವು ಮೊಬೈಲ್ನಲ್ಲೇ ನಿಮ್ಮ ಹೆಸರನ್ನು ಇದೆಯೋ ಇಲ್ಲೋ ಅಂತ ಹೇಳಿ ಚೆಕ್ ಮಾಡ್ಕೊಳ್ಬಹುದು. ಜೊತೆಗೆ ಮೊಬೈಲ್ ಫೋನ್, ಡಿಜಿಟಲ್ ಪೆನ್, ಕ್ಯಾಮ್ರಾ, ಆಯುಧ, ಶಸ್ತ್ರಾಸ್ತ್ರ, ನೀರಿನ ಬಾಟಲ್, ಯಾವುದೇ ದ್ರಾವಣ, ಆಹಾರ ಸಾಮಗ್ರಿ, ಯಾವುದೇ ಸ್ಫೋಟಕ ಮತ್ತಿತರ ವಸ್ತುಗಳನ್ನು ಮತಗಟ್ಟೆ ಕೇಂದ್ರಕ್ಕೆ ಕೊಂಡೊಯ್ಯಲು ನಿರ್ಬಂಧಿಸಿದೆ. ಇದಕ್ಕೆ ಅವಕಾಶ ಇರೋದಿಲ್ಲ. ಜೊತೆಗೆ ಮತದಾರರ ಭಾವಚಿತ್ರ ಇರುವ ಗುರುತಿನ ಚೀಟಿ ಅಥವಾ ಭಾರತ ಚುನಾವಣಾ ಆಯೋಗ ಅನುಮೋದಿಸಿರುವ ಇತರ 12 ದಾಖಲೆಗಳಲ್ಲಿ ಯಾವುದಾದರೊಂದು ಭಾವಚಿತ್ರ ಇರುವ ಗುರುತಿನ ಚೀಟಿಯನ್ನು ಸಿದ್ಧವಾಗಿಟ್ಟುಕೊಳ್ಳಿ. ಮತಗಟ್ಟೆಯಲ್ಲಿ ಸರತಿ ಸಾಲಿನಲ್ಲಿ ನಿಂತುಕೊಳ್ಳಿ.
ಮತ್ತು ಅವತ್ತು ರಜೆ ಇಲ್ಲ ಅನ್ನುವ ಹಾಗಿಲ್ಲ, ಎಲ್ಲರಿಗೂ ಕೂಡ ಸಾರ್ವತ್ರಿಕ ರಜೆಯನ್ನು ಘೋಷಣೆ ಮಾಡಲಾಗಿದೆ. ಇದರ ಜೊತೆಗೆ ಕೂಲಿ ಕಾರ್ಮಿಕರಿಗೂ ಕೂಡ, ಫ್ಯಾಕ್ಟ್ರಿಯಲ್ಲಿ ಕೆಲಸ ಮಾಡುವಂತಹ ಎಲ್ಲರಿಗೂ ಕೂಡ ವೇತನ ಸಹಿತ ರಜೆ ಅಂತ ಕೂಡ ಘೋಷಣೆಯನ್ನು ಮಾಡಲಾಗಿದೆ. ಹಾಗಾಗಿ ಮತ್ತು ಅಲ್ಲಿ ಮತಗಟ್ಟೆಯಲ್ಲೂ ಕೂಡ ಯಾವ ರೀತಿ ಮತದಾನ ಚಲಾಯಿಸಬಹುದು, EVM ಬಗ್ಗೆ, VVPAT ಬಗ್ಗೆ ಅನೇಕ ಪೋಸ್ಟರ್ಗಳನ್ನು ಹಾಕಿ ನಾವು ಈಗಾಗಲೇ ಪ್ರಾಯೋಗಿಕವಾಗಿಯೂ ಕೂಡ ಸ್ವೀಪ್ ಕಾರ್ಯಕ್ರಮದ ಅಡಿಯಲ್ಲಿ ಎಲ್ಲ ಕೇಂದ್ರಗಳಲ್ಲಿಯೂ ಕೂಡ ಇದರ ಬಗ್ಗೆ ಅರಿವನ್ನು ಮೂಡಿಸಲಾಗಿದೆ. ತಮಗೆಲ್ರಿಗೂ ಕೂಡ ಯಾವ ರೀತಿ EVMಗಳನ್ನು ಚಲಾಯಿಸೋದು ಅಂತ ಗೊತ್ತಿದೆ. ಆ ಮೂಲಕ ನೀವು ಮತದಾನ ಕೇಂದ್ರಕ್ಕೆ ಬಂದು ಮತದಾನವನ್ನು ಮಾಡಬೇಕು ಅಂತ ಹೇಳಿ ನಾನು ಈ ಮೂಲಕ ವಿನಂತಿಸ್ತೇನೆ. ಮತ್ತು ನೈತಿಕ ಮತದಾನವನ್ನು ಮಾಡಬೇಕು ಅಂತ ಹೇಳಿ ನಾನು ಈ ಮೂಲಕ ವಿನಂತಿಸ್ತೇನೆ. ಚುನಾವಣಾ ಪರ್ವ ದೇಶದ ಗರ್ವ, ನಮ್ಮ ಈ ಸಲದ ಚುನಾವಣೆಯ ಧ್ಯೇಯವಾಕ್ಯ. ಈ ಚುನಾವಣಾ ಪರ್ವ ಅನ್ನೋದು ದೇಶದ ಗರ್ವ ಅಂತ ಹೇಳಿದರೆ, ನಮ್ಮ ಮತದಾನ ಹಾಕೋದು ನಮ್ಮ ಎಲ್ಲರ ಪ್ರತಿಯೊಬ್ಬರ ಹಕ್ಕು ಮತ್ತು ಕರ್ತವ್ಯ. ನಮ್ಮ ದೇಶದ ಹಬ್ಬದಲ್ಲಿ ಅಂದರೆ ಚುನಾವಣಾ ಪರ್ವದಲ್ಲಿ ನೀವೆಲ್ಲರೂ ಕೂಡ ಪಾಲ್ಗೊಳ್ಳೋಣ. ಅಂದು ಎಲ್ಲರೂ ಕೂಡ ತಪ್ಪದೇ ಮತ ಹಾಕಬೇಕು ಅಂತ ಹೇಳಿ ವಿನಂತಿಸ್ತೇನೆ. ಧನ್ಯವಾದಗಳು ಮೇಡಮ್, ಧನ್ಯವಾದಗಳು ಮೇಡಮ್. ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸಂಪೂರ್ಣವಾಗಿ ಸ್ವೀಪ್ ಚಟುವಟಿಕೆಗಳು ಹೇಗಿದ್ವು ಮತ್ತು ಮತಗಟ್ಟೆಗಳನ್ನು ಹೇಗೆ ತಯಾರು ಮಾಡಲಾಗಿದೆ, ಮತದಾರನಿಗೆ ನೀಡಲಾಗಿರುವಂಥ ಅನುಕೂಲಗಳು, ಅವಕಾಶಗಳು ಎಲ್ಲವನ್ನು ಸಂಕ್ಷಿಪ್ತವಾಗಿ ಎಲ್ಲರಿಗೂ ಅರ್ಥವಾಗೋ ರೀತಿಯಲ್ಲಿ ತಿಳಿಸ್ಕೊಟ್ಟಿದ್ದೀರಿ ಮೇಡಮ್. ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕಾಗಿ ತಮ್ಮ ಎಲ್ಲ ಮಾಹಿತಿಗಾಗಿ ನಮ್ಮ ಕೇಳುಗರ ಪರವಾಗಿ ಹಾಗೂ ಮತದಾರರ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳು. ನಮಸ್ಕಾರ. ಶ್ರೋತೃಗಳೇ, ಇಷ್ಟೊತ್ತು ತಾವು ಕೇಳ್ತಾ ಇದ್ರಿ ಮತದಾನದ ಮಹತ್ವ ಕುರಿತ ವಿಶೇಷ ಸರಣಿ ಕಾರ್ಯಕ್ರಮದಲ್ಲಿ ಸ್ವೀಪ್ ಸಮಿತಿಯ ಕಾರ್ಯಚಟುವಟಿಕೆಗಳು ಮತ್ತು ಮುಕ್ತ ಮತದಾನಕ್ಕೆ ಸೂಕ್ತ ಸೌಲಭ್ಯಗಳು ಹಾಗೂ ಮತದಾನದ ಶ್ರೇಷ್ಠತೆ ಕುರಿತು ನಾವು ಮಾತನಾಡ್ತಾ ಇದ್ವಿ. ಇಷ್ಟೊತ್ತು ನಮ್ಮ ಜೊತೆ ಮಾಹಿತಿಯನ್ನು ನೀಡಿದವರು ಮೈಸೂರು ಜಿಲ್ಲೆಯ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯ ಮುಖ್ಯ ಕಾರ್ಯನಿರ್ವಾಹಕರು ಹಾಗೂ ಜಿಲ್ಲಾ ಸ್ವೀಪ್ ಸಮಿತಿಯ ಅಧ್ಯಕ್ಷರೂ ಆದ ಶ್ರೀಮತಿ KM ಗಾಯತ್ರಿರವರು. ಇದು ಇವತ್ತಿನ ಕಾರ್ಯಕ್ರಮ. ಮತ್ತೊಂದು ಕಾರ್ಯಕ್ರಮ ಜೊತೆ ತಮ್ಮನ್ನು ಭೇಟಿಯಾಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.